ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಫ್ರಿಕ್ಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸಲ್ಲಿ ಬರುವಂತಹ ಕಾನ್ಸೆಪ್ಟ್ ಯಾವುದು? ಫ್ರಿಕ್ಷನ್. ಈಗ ಫ್ರಿಕ್ಷನ್ ಅಲ್ಲಿ 4 ಟೈಪ್ ಫ್ರಿಕ್ಷನ್ ಪ್ರಾಬ್ಲಮ್ಸ್ ಬರುತ್ತೆ. ಒಂದು ಸಿಂಪಲ್ ಫ್ರಿಕ್ಷನ್ ಮೇಲೆ ಪ್ರಾಬ್ಲಮ್ ಬರ್ಬೋದು, ಅಥವಾ ಲ್ಯಾಡರ್ ಫ್ರಿಕ್ಷನ್, ವೆಡ್ಜ್ ಫ್ರಿಕ್ಷನ್ ಮತ್ತೆ ಬೆಲ್ಟ್ ಫ್ರಿಕ್ಷನ್. ಸೊ ಪ್ರತಿಯೊಂದ್ರದ್ದು ಕೂಡ ನಾವು ಎರಡೆರಡು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಇವಾಗ ಈ ವಿಡಿಯೋದಲ್ಲಿ ಸಿಂಪಲ್ ಫ್ರಿಕ್ಷನ್ನಿನ ಮೊದಲನೇ ಪ್ರಾಬ್ಲಮ್. ನೆಕ್ಸ್ಟ್ ವಿಡಿಯೋ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಈಗ ಫಸ್ಟ್ ಏನು ಕೊಟ್ಟಿದ್ದಾರೆ? ಎ ಬಾಡಿ ಆಫ್ ವೆಯ್ಟ್ 2000 ನ್ಯೂಟನ್. ನೋಡಿ, ವೆಯ್ಟ್ ಎಷ್ಟು? 2000 ನ್ಯೂಟನ್. ರೆಸ್ಟ್ಸ್ ಆನ್ ಎ ಪ್ಲೇನ್. ಸೊ ಇದೊಂದು ಪ್ಲೇನ್. ಇಫ್ ಕೋಎಫಿಷಿಯಂಟ್ ಆಫ್ ದ ಫ್ರಿಕ್ಷನ್ ಇಸ್ 0.4. ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ನಾವು ಯಾವ್ದ್ರಲ್ಲಿ ಮೆನ್ಷನ್ ಮಾಡ್ತೀವಿ? ಮ್ಯೂ. ಸೊ ಮ್ಯೂ ಇಸ್ ಈಕ್ವಲ್ ಟು 0.4. ಫೈಂಡ್ ದ ಹಾರಿಜಾಂಟಲ್ ಫೋರ್ಸ್ P. ಸೊ ಹಾರಿಜಾಂಟಲ್ ಫೋರ್ಸ್ P ರಿಕ್ವೈರ್ಡ್ ಟು ಮೂವ್ ದ ಬಾಡಿ. ಸೊ P ಏನ್ ಮಾಡ್ತಾ ಇದೆ? ಪುಲ್ ಮಾಡ್ತಾ ಇದೆ. ನೋಡಿ, ಡೈರೆಕ್ಷನ್ ಯಾವ ಕಡೆ ಇರೋದು? ಪುಲ್ ಮಾಡ್ತಾ ಇದೆ. ಸೊ ಆ ಪುಲ್ ಮಾಡೋದಕ್ಕೆ ಬೇಕಾಗಿರುವಂತಹ ಫೋರ್ಸ್ ಎಷ್ಟು ಅಂತ ನಾವು ಕಂಡುಹಿಡಿಯಬೇಕು. ಈಗ ನಮಗೆ ಕೊಟ್ಟಿರುವಂತಹ ಈ ಡಯಾಗ್ರಾಮ್ ಅನ್ನು ಅವರು ಕೊಟ್ಟಿರ್ತಾರೆ. ಈ ಡಯಾಗ್ರಾಮ್ನ ನಾವೇನ್ ಮಾಡಬೇಕು? ಫ್ರೀ ಬಾಡಿ ಡಯಾಗ್ರಾಮ್ ಆಗಿ ಕನ್ವರ್ಟ್ ಮಾಡಬೇಕು. ಸ್ಟೆಪ್ 1 ಏನು? ಫ್ರೀ ಬಾಡಿ ಡಯಾಗ್ರಾಮ್. ಅದನ್ನ ಶಾರ್ಟ್ ಫಾರ್ಮ್ ಅಲ್ಲಿ FBD ಅಂತಾನೂ ಕೂಡ ಕರೀತೀವಿ. ಫ್ರೀ ಬಾಡಿ ಡಯಾಗ್ರಾಮ್. ಫ್ರೀ ಬಾಡಿ ಡಯಾಗ್ರಾಮ್ ಅಲ್ಲಿ ಏನಿರಬೇಕು? ಮಾಮೂಲಿ ಪ್ಲೇನ್ ಹಾಗೆ ಬರೀರಿ. ನೆಕ್ಸ್ಟ್ ಇದೊಂದು ಬಾಕ್ಸ್, ನೋಡಿ, ಬಾಡಿ. ನೆಕ್ಸ್ಟ್ ಈ 2000 ನ್ಯೂಟನ್ ಇದೆಯಲ್ಲ, ವೆಯ್ಟ್ ಈಸ್ ಈಕ್ವಲ್ ಟು 2000 ನ್ಯೂಟನ್ ಇದೆಯಲ್ಲ. ಸೊ ಅದನ್ನ ಹೇಗೆ ಬರೀಬೇಕು ಅಂತಂದ್ರೆ ಸೆಂಟ್ರಲಿ ವರ್ಟಿಕಲಿ ಡೌನ್ವರ್ಡ್ಸ್. ಸೆಂಟರಲ್ಲಿ ವರ್ಟಿಕಲಿ ಡೌನ್ವರ್ಡ್ಸ್ ಬರೀಬೇಕು. ಸೊ 2000 ನ್ಯೂಟನ್ ವರ್ಕ್ ಆಯ್ತು. ಈಗ ಈ ಸರ್ಫೇಸ್ ಇದೆಯಲ್ಲ, ಈ ಸರ್ಫೇಸ್ ಏನ್ ಮಾಡುತ್ತೆ? ಒಂದು ಸರ್ಫೇಸ್ ರಿಯಾಕ್ಷನ್ ಅನ್ನ ಕೊಡುತ್ತೆ. ಏನ್ ಮಾಡುತ್ತೆ? ಸರ್ಫೇಸ್ ರಿಯಾಕ್ಷನ್ ಅಥವಾ ನಾರ್ಮಲ್ ರಿಯಾಕ್ಷನ್ ಅಂತ ಕೂಡ ಕರಿತೀವಿ. ಸೊ ಅದನ್ನ ಕೂಡ ನಾವು ಇದರ ಆಪೋಸಿಟ್ ಅಲ್ಲೇ ಕೊಡ್ತಾ ಹೋಗ್ಬೇಕು. ಸೊ ಅದನ್ನ ರಿಯಾಕ್ಷನ್ R ಅಂತ ಕರೆಯೋಣ. ನೆಕ್ಸ್ಟ್ ಯಾವ್ದಿರೋದು? ಪಿ ಅಂದ್ರೇನು? ಆ ಬಾಡಿನ ಪುಲ್ ಮಾಡೋದಕ್ಕೆ ಬೇಕಾಗಿರುವಂತಹ ಫೋರ್ಸ್ P. ಸೊ ನೀವು ಇವಾಗ ಈ ಬಾಡಿ ಇದೆ, ಇಲ್ಲಿ ಪುಲ್ ಮಾಡ್ತೀರಾ. ಸೊ ಪುಲ್ ಮಾಡಿದಾಗ ಯಾವ ಕಡೆ ಬರುತ್ತೆ? ಬಾಡಿ ಈ ಕಡೆ ಬರುತ್ತೆ, ರೈಟ್ ಸೈಡ್. ಸೊ ಮೋಷನ್ ಯಾವ ಕಡೆ ಇದೆ? ಬಲಗಡೆ ಸೈಡ್ ಮೋಷನ್. ಸೊ ಮೋಷನ್ ಈ ಕಡೆ ಇದ್ರೆ, ಮೋಷನ್ ಅಂದ್ರೇನು? ಮೂವ್ಮೆಂಟ್. ಸೊ ಮೂವ್ಮೆಂಟ್ ಈ ಕಡೆ ಆಗ್ತಾ ಇದ್ರೆ ಫ್ರಿಕ್ಷನ್ ಯಾವ ಕಡೆ ಆಗ್ತಾ ಇರುತ್ತೆ? ಅದರ ಆಪೋಸಿಟ್ ಸೈಡ್. ಸೊ ಫ್ರಿಕ್ಷನ್ ಯಾವ ಕಡೆ ಆಗ್ತಾ ಇರುತ್ತೆ? ಈ ಕಡೆ ಫ್ರಿಕ್ಷನ್ F. ಸೊ ಮೋಷನ್ ಈ ಕಡೆ ಆಗ್ತಾ ಇದೆ ಅಂದ್ರೆ ಅದರ ಆಪೋಸಿಟ್ ಸೈಡ್ ಅಲ್ಲಿ ಫ್ರಿಕ್ಷನ್ ಯಾವತ್ತಿದ್ರು ಅದರ ಆಪೋಸಿಟ್ ಅಲ್ಲಿ ಆಗ್ತಾ ಇರುತ್ತೆ. ಸೊ ಫ್ರಿಕ್ಷನ್ ಏನು? ಒಂದು ಮೂಮೆಂಟಮ್ ನ ತಡೆಯೋದಕ್ಕೆ ಇದು ಒಂದು ಸ್ವಲ್ಪ ಫೋರ್ಸಸ್ ಗಳನ್ನ ಕೊಡ್ತಾ ಇರುತ್ತೆ. ಸೊ ಅದನ್ನ ಫ್ರಿಕ್ಷನ್ ಅಂತ ಕರಿತೀವಿ. ಈಗ ನನಗೆ ಯಾವ್ದ್ರ ವ್ಯಾಲ್ಯೂ ಬೇಕು? ಈ ಫೋರ್ಸ್ P ವ್ಯಾಲ್ಯೂ ಬೇಕು. ಸೊ ಫ್ರಿಕ್ಷನ್ ಇದ್ರೂ ಕೂಡ ನಾನು P ಫೋರ್ಸ್ ಇಂದ ನಾನು ಈ 2000 ನ್ಯೂಟನ್ ಇರುವಂತಹ ವೆಯ್ಟ್ ಇರುವಂತಹ ಬಾಡಿನ ನಾನು ಎಳೆಯೋದಕ್ಕೆ ಎಷ್ಟು ಫೋರ್ಸ್ ಬೇಕು ಅಂತ ಕಂಡುಹಿಡಿಯಬೇಕು. ಇವಾಗ ಈಕ್ವಿಲಿಬ್ರಿಯಂನ 2 ಕಂಡೀಷನ್ ಯೂಸ್ ಮಾಡೋಣ. ಏನು? ಈಕ್ವಿಲಿಬ್ರಿಯಂ ಕಂಡೀಷನ್. ಈಕ್ವಿಲಿಬ್ರಿಯಂನ 2 ಕಂಡೀಷನ್ ಯೂಸ್ ಮಾಡ್ತೀವಿ. ಯಾವ? ಸಮೇಷನ್ ಆಫ್ f of x is equal to 0, ಸಮೇಷನ್ ಆಫ್ f of y is equal to 0. ಸಮೇಷನ್ ಆಫ್ f of x is equal to 0 ಅಂತಂದ್ರೇನು? ಹಾರಿಜಾಂಟಲ್ ಫೋರ್ಸಸ್. ಹಾರಿಜಾಂಟಲ್ ಫೋರ್ಸ್ ಅಂದ್ರೆ ಬಲಗಡೆ ಹೋಗ್ತಾ ಇರೋ ಫೋರ್ಸ್ ಅಥವಾ ಎಡಗಡೆ ಹೋಗ್ತಾ ಇರೋ ಫೋರ್ಸ್. ಬಲಗಡೆ ಹೋಗ್ತಾ ಇದ್ರೆ ಏನ್ ಮಾಡ್ತೀವಿ? ಪ್ಲಸ್ ಅಂತ ತಗೊಂತೀವಿ. ಎಡಗಡೆ ಹೋಗ್ತಾ ಇದ್ರೆ ಮೈನಸ್ ಅಂತ ತಗೊಂತೀವಿ. ನೋಡಿ, ಇದೇನಾಗ್ತಾ ಇದೆ? ಬಲಗಡೆ. ಸೊ ಪ್ಲಸ್. ಸೊ ಫ್ರಿಕ್ಷನ್ ಏನಾಗ್ತಾ ಇದೆ? ಎಡಗಡೆ ಹೋಗ್ತಾ ಇದೆ. ಸೊ ಅದನ್ನ ಮೈನಸ್. ಆ ರೀತಿ ಹಾರಿಜಾಂಟಲ್ ಫೋರ್ಸಸ್ ಗಳನ್ನ ಕನ್ಸಿಡರ್ ಮಾಡಬೇಕು. ಸಮೇಷನ್ ಅಂತಂದ್ರೇನು? ಎಲ್ಲ ಹಾರಿಜಾಂಟಲ್ ಫೋರ್ಸಸ್ ಗಳನ್ನ ಕೂಡಿಸ್ಬೇಕು. ನೆಕ್ಸ್ಟ್ ಸಮೇಷನ್ ಆಫ್ f of y ಅಂತ ಅಂದ್ರೆ ವರ್ಟಿಕಲ್ ಫೋರ್ಸಸ್. ಸೊ ವರ್ಟಿಕಲ್ ಫೋರ್ಸಸ್ ಗಳಲ್ಲಿ ಏನಾಗುತ್ತೆ? ಮೇಲ್ಗಡೆ ಹೋಗ್ತಾ ಇದ್ರೆ ಪಾಸಿಟಿವ್, ಕೆಳಗಡೆ ಹೋಗ್ತಾ ಇದ್ರೆ ನೆಗೆಟಿವ್. ಮೇಲ್ಗಡೆ ಹೋಗ್ತಾ ಇದ್ರೆ ಪಾಸಿಟಿವ್, ಕೆಳಗಡೆ ಹೋಗ್ತಾ ಇದ್ರೆ ನೆಗೆಟಿವ್. ಸೊ ಇವೆರಡನ್ನ ಇಟ್ಕೊಂಡು ಇವಾಗ ಈ ಫ್ರೀ ಬಾಡಿ ಡಯಾಗ್ರಾಮ್ ನ ಯೂಸ್ ಮಾಡಿಕೊಂಡು ಈಕ್ವೇಷನ್ಸ್ ನ ಬರೀಬೇಕು. ಮೊದಲನೇದು ಯಾವುದು? ಸಮೇಷನ್ ಆಫ್ f of x is equal to 0. ಸೊ 0 is equal to ಹಾರಿಜಾಂಟಲ್ ಫೋರ್ಸಸ್ ಯಾವ್ಯಾವ ಇರೋದು? P ಇದೆ ಮತ್ತೆ F ಇದೆ. ಸೊ P ಮತ್ತೆ F ಇರೋದ್ರಿಂದ P ಏನ್ ಮಾಡ್ತಾ ಇದೆ? ಬಲಗಡೆ ಹೋಗ್ತಾ ಇದ್ರೆ ಪಾಸಿಟಿವ್. ಸೊ P. ನೆಕ್ಸ್ಟ್ ಫ್ರಿಕ್ಷನ್ ಏನ್ ಮಾಡ್ತಾ ಇದೆ? ಎಡಗಡೆ ಹೋಗ್ತಾ ಇದೆ. ಸೊ ಎಡಗಡೆ ಹೋಗ್ತಾ ಇದ್ರೆ ಮೈನಸ್. ಸೊ P ಮೈನಸ್ F. ಸೊ P ಮೈನಸ್ F ಆಯ್ತು. P ವ್ಯಾಲ್ಯೂ ಕೂಡ ನನಗೆ ಗೊತ್ತಿಲ್ಲ, F ವ್ಯಾಲ್ಯೂ ಕೂಡ ಗೊತ್ತಿಲ್ಲ. ಸೊ ಏನ್ ಮಾಡ್ತೀನಿ? ಇದನ್ನ ಈಕ್ವೇಶನ್ 1 ಅಂತ ತಗೊಂತೀನಿ.
ನೆಕ್ಸ್ಟ್ ಸಮೇಷನ್ ಆಫ್ ಎಫ್ ಆಫ್ ವೈ, ಸಮೇಷನ್ ಆಫ್ ಎಫ್ ಆಫ್ ವೈ ಈಸ್ ಈಕ್ವಲ್ ಟು 0 ಅಂದ್ರೆ ಏನು, ಎಲ್ಲ ವರ್ಟಿಕಲ್ ಫೋರ್ಸಸ್ಗಳು. ಯಾವ್ಯಾವ ವರ್ಟಿಕಲ್ ಫೋರ್ಸ್ ಇರೋದು, ಈ ಸರ್ಫೇಸ್ ರಿಯಾಕ್ಷನ್ ಆರ್ ಮತ್ತೆ ವೆಯ್ಟ್ 2000 ನ್ಯೂಟನ್. ಸೊ ಏನು, ಮೇಲೆ ಹೋಗ್ತಾ ಇದ್ರೆ ಪಾಸಿಟಿವ್, ಕೆಳಗಡೆ ಹೋಗ್ತಾ ಇದ್ರೆ ನೆಗೆಟಿವ್. 2000 ಕಿಲೋ ನ್ಯೂಟನ್ ಏನ್ ಮಾಡ್ತಾ ಇದೆ, ಕೆಳಗಡೆ ಬರ್ತಾ ಇದೆ. ಸೊ ಏನ್ ಮಾಡಬೇಕು, ಮೈನಸ್ 2000 ನ್ಯೂಟನ್ ಅಂತ ಏನ್ ಬರಬೇಡಿ, ಕೊನೆಯಲ್ಲಿ ಬರೆಯೋಣ. ನೆಕ್ಸ್ಟ್ ಸರ್ಫೇಸ್ ರಿಯಾಕ್ಷನ್ ಏನ್ ಮಾಡ್ತಾ ಇದೆ, ಮೇಲ್ಗಡೆ ಹೋಗ್ತಾ ಇದೆ. ಸೊ ಮೇಲ್ಗಡೆ ಹೋಗ್ತಾ ಇದ್ರೆ ಪಾಸಿಟಿವ್, ಸೊ ಪ್ಲಸ್ ಆರ್. ಇವಾಗ 0 ಇದೆ, ಮೈನಸ್ 2000 ಪ್ಲಸ್ ಆರ್. ಸೊ ಮೈನಸ್ ನ ಈ ಕಡೆ ತಗೊಂಡ್ರೆ ಏನಾಗುತ್ತೆ, ಪ್ಲಸ್ 2000 ಇಸ್ ಈಕ್ವಲ್ ಟು ಆರ್. ಸೊ ನನಗೆ ಈ ಸರ್ಫೇಸ್ ರಿಯಾಕ್ಷನ್ ಆರ್ ನ ವ್ಯಾಲ್ಯೂ ಸಿಕ್ತು, ಎಷ್ಟು, 2000. ಆದರೆ ನನಗಿನ್ನು ಪಿ ವ್ಯಾಲ್ಯೂ ಕೂಡ ಸಿಕ್ಕಿಲ್ಲ, ಅಂದ್ರೆ ನಮಗೆ ಫುಲ್ ಫೋರ್ಸ್ ಬೇಕಾಗಿರುವಂಥದ್ದು, ಮತ್ತೆ ಫ್ರಿಕ್ಷನ್ ವ್ಯಾಲ್ಯೂ ಕೂಡ ಗೊತ್ತಿಲ್ಲ. ಸೊ ಇವಾಗ ಏನ್ ಮಾಡ್ತೀವಿ ಅಂತಂದ್ರೆ, ನಮಗೆ ಒಂದು ಫಾರ್ಮುಲಾ ಗೊತ್ತಿದೆ ಫ್ರಿಕ್ಷನ್ ಏನು ಫಾರ್ಮುಲಾ, ಎಫ್ ಇಸ್ ಈಕ್ವಲ್ ಟು ಮ್ಯೂ ಇಂಟು ಆರ್. ಎಫ್ ಇಸ್ ಈಕ್ವಲ್ ಟು ಮ್ಯೂ ಇಂಟು ಆರ್. ಸೊ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಎಫ್ ಇಸ್ ಈಕ್ವಲ್ ಟು ಮ್ಯೂ ಇಂಟು ಆರ್. ಎಫ್ ಅಂದ್ರೆ ಏನು, ಫ್ರಿಕ್ಷನ್ ಇಸ್ ಈಕ್ವಲ್ ಟು ಮ್ಯೂ ಇಂಟು ಆರ್. ಸೊ ಮ್ಯೂ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 0.4. ಸೊ ಎಫ್ ಇಸ್ ಈಕ್ವಲ್ ಟು 0.4 ಇಂಟು ಆರ್ ವ್ಯಾಲ್ಯೂ ಏನು ಬಂತು ನನಗೆ, 2000. ಈಗ 4 2 8 ಅಂದ್ರೆ 800 ನ್ಯೂಟನ್. ಫ್ರಿಕ್ಷನ್ ಎಷ್ಟಿದೆ, 800 ನ್ಯೂಟನ್ ಇದೆ. ಆರ್ ವ್ಯಾಲ್ಯೂ ಅಂದ್ರೆ ರಿಯಾಕ್ಷನ್ ಫೋರ್ಸ್ ಎಷ್ಟು, 2000 ನ್ಯೂಟನ್. ಫ್ರಿಕ್ಷನಲ್ ಫೋರ್ಸ್ ಎಷ್ಟು, 800 ನ್ಯೂಟನ್. ಈಗ ಈ ಫ್ರಿಕ್ಷನಲ್ ಫೋರ್ಸ್ ನ ತಗೊಂಡ್ಬಂದು ಈಕ್ವೇಶನ್ 1 ಅಲ್ಲಿ ಹಾಕಿದ್ರೆ ನನಗೆ ಏನು ವ್ಯಾಲ್ಯೂ ಸಿಗುತ್ತೆ, ಪುಲ್ ಫೋರ್ಸ್. ಅವ್ರು ಏನು ಕೇಳಿರೋದು, ಪುಲ್ ಫೋರ್ಸ್. ಈ ಪಿ ಫೋರ್ಸ್ ಪಿ ಎಷ್ಟಿದೆ ಅಂತ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಸೊ ಆ ಫೋರ್ಸ್ ವ್ಯಾಲ್ಯೂ ಸಿಗುತ್ತೆ. ದೇರ್ಫೋರ್ ಇನ್ ಈಕ್ವೇಶನ್ 1, ಸೊ ಈಕ್ವೇಶನ್ 1 ಹಾಕಿದ್ರೆ ಏನಾಗುತ್ತೆ, 0 ಇಸ್ ಈಕ್ವಲ್ ಟು ಪಿ ಮೈನಸ್ ಎಫ್. 0 ಇಸ್ ಈಕ್ವಲ್ ಟು ಪಿ ಮೈನಸ್ ಎಫ್ ವ್ಯಾಲ್ಯೂ ಗೊತ್ತಾಗಿದೆ. ಸೊ ಎಫ್ ವ್ಯಾಲ್ಯೂ ಎಷ್ಟು, 800 ನ್ಯೂಟನ್. ಸೊ ಮೈನಸ್ ಇದ್ದಿದ್ದು ಈ ಕಡೆ ಹೋದ್ರೆ ಏನಾಗುತ್ತೆ, ಪ್ಲಸ್. ಸೊ 800 ನ್ಯೂಟನ್ ಇಸ್ ಈಕ್ವಲ್ ಟು ಪಿ. ಸೊ ಎಷ್ಟು ಬೇಕು, ಫುಲ್ ಫೋರ್ಸು ನಮಗೆ ಈ ಬಾಡಿನ ಎಳೆಯೋದಕ್ಕೆ 800 ನ್ಯೂಟನ್ ಫೋರ್ಸು ನಮಗೆ ಬೇಕಾಗಿರುತ್ತೆ. ಸೊ ಇದನ್ನ ಫೈನಲ್ ವ್ಯಾಲ್ಯೂ ಆಗಿ ಇಟ್ಟರೆ ಆಯಿತು. ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ಇನ್ನು ಬೇರೆ ಪ್ರಕಾರಗಳನ್ನು ನೋಡ್ತಾ ಹೋಗೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.